ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜೀವವುಳ್ಳ ಮಾತುಗಳು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 18:21 ವಚನ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಜೀವ ಮರಣಗಳು ನಾಲಿಗೆಯ ವಶವಂತೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಅವರ ಬಾಯ ಮಾತುಗಳು ಹರಿತವಾದ ಆಯುಧಗಳವಾಗಿ ಹೊರಬಂದವು. ಸುಮ್ಮನಿರು, ಮೊರೆಯಬೇಡ ಅಂದಾಗ ಸಮುದ್ರವು ಶಾಂತವಾಯಿತು. ಲಾಜರನೇ ಹೊರಗೆ ಬಾ ಅಂದಾಗ ಸತ್ತಂತ ಲಾಜರನು ಎದ್ದು ಬಂದನು. ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಹೇಳಿದಾಗ ಕುಷ್ಠರೋಗಿ ಶುದ್ಧನಾದನು. ನೀನು ನಂಬಿದಂತೆ ನಿನಗಾಗಲಿ ಹೋಗೆಂದು ಹೇಳಿದಾಗ ಅನೇಕರು ಸ್ವಸ್ಥತೆ ಹೊಂದಿಕೊಂಡರು. ಯೇಸು ಸ್ವಾಮಿಯ ಮಾತುಗಳು ಪ್ರೀತಿಯುಳ್ಳವು, ಮನ ಮರುಗುವಂಥವು ಮತ್ತು ಕೃಪೆಯುಳ್ಳದ್ದು ಆಗಿತ್ತು. ಅದು ಅನೇಕರನ್ನು ಆಧರಿಸುವಂಥದ್ದಾಗಿತ್ತು, ಗಾಯ ಕಟ್ಟುವಂಥದ್ದಾಗಿತ್ತು. ಓ ಸ್ತೋತ್ರ, ಆ ಮಾತುಗಳು ಸ್ವಸ್ಥಗೊಳಿಸುವಂಥದ್ದಾಗಿತ್ತು. ಅದೇ ವಿಧದಲ್ಲಿ ನಮ್ಮ ಮಾತುಗಳು ಸಹ ಹಾಗೆಯೇ ಇರಬೇಕು. ನಿಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಮಹಾನ್ ನ್ಯಾಯಾಧೀಶರ ಪತ್ನಿ, ಬೋಧಕರಾದಂಥ DL ಮೂಡಿಯವರ ತನ್ನ ಮನೆಗೆ ಕರೆದು, ಅಯ್ಯ, ನನ್ನ ಪತಿಗೆ ಸುವಾರ್ತೆಯನ್ನು ಬೋಧಿಸಿ ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ರಿ ಎಂಬುದಾಗಿ ಕೇಳಿಕೊಂಡರು. ಬೋಧಕರಾದಂಥ ಮೂಡಿಯವರು ಉನ್ನತ ಶಿಕ್ಷಣ ಪಡೆದಂಥ ನ್ಯಾಯಾಧೀಶರೊಂದಿಗೆ ಹೇಗೆ ಮಾತನಾಡಬೇಕೆಂಬುದೇ ಗೊಂದಲ. ಅದಕ್ಕಾಗಿ ಉಪವಾಸ ಮಾಡಿ ಪ್ರಾರ್ಥಿಸಿದರು. ನಂತರ ಆ ಮನೆಗೆ ಬಂದು, ನ್ಯಾಯಾಧೀಶರೇ, ನೀವು ರಕ್ಷಣೆ ಹೊಂದಿದ ನಂತರ ನನಗೆ ಹೇಳಿ ಕಳುಹಿಸಿ ಎಂದು ಹೇಳಿ ಹೊರಟು ಹೋದರು. ನ್ಯಾಯಾಧೀಶರ ಪತ್ನಿಗೆ ಭಾರೀ ನಿರಾಸೆ. ಸುವಾರ್ತೆ ಹೇಳುವುದಕ್ಕೆ ಕರೆದ್ರೆ, ಯೇಸು ಸ್ವಾಮಿ ಬಗ್ಗೆ ಹೇಳುವುದಕ್ಕೆ ಕರೆದ್ರೆ, ಇಡೀ ಸುವಾರ್ತೆಯನ್ನು ಏನು ಸಾರದೆ ಒಂದು ಮಾತನ್ನು ಮಾತ್ರ ಹೇಳಿ ಹೊರಟು ಹೋದ್ರಲ್ಲ ಎಂಬುದಾಗಿ ಕೋಪ ಬಂತು. ಆದರೆ ನಡೆದಂಥ ಸಂಭವ ಏನು ಗೊತ್ತಾ? ಆ ಬೋಧಕರ ಮಾತುಗಳು ನ್ಯಾಯಾಧೀಶರ ಹೃದಯದಲ್ಲಿ ಒಂದು ದೊಡ್ಡ ಸಂಚಲನವನ್ನು ತಂದಿತು. ಆ ದಿನವೇ ನ್ಯಾಯಾಧೀಶರು ರಕ್ಷಣೆ ಹೊಂದಿದರಂತೆ. ನೋಡ್ರಿ, ನಾವು ಮಾತನಾಡುವ ಮಾತುಗಳ ಮೂಲಕ ಅನೇಕರನ್ನು ಯೇಸುವಿಗಾಗಿ ಆದಾಯ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ನಕಾರಾತ್ಮಕವಾದ ವಿಷಯಗಳ ಬಗ್ಗೆ ಯೋಚಿಸುವುದು ಮತ್ತು ಮಾತನಾಡುವುದನ್ನು ನಾವು ಬಿಡೋಣ. ಸಕಾರಾತ್ಮಕವಾದ ವಿಷಯಗಳನ್ನು ನಂಬಿಕೆಯಿಂದ ಅರಿಕೆ ಮಾಡೋಣ. ನಮ್ಮ ನಾಲಿಗೆಯನ್ನು ಕರ್ತನಿಗೆ ಪ್ರತಿಷ್ಠೆ ಮಾಡೋಣ. ಕರ್ತನೇ, ನಾನು ಮಾತನಾಡಿದರೆ ಆ ಮಾತುಗಳು ಕಲ್ವಾರಿಯ ಪ್ರೀತಿಯಿಂದ ತುಂಬಿರಲಿ, ನಿನ್ನ ಚಿತ್ತದಂತೆ ಮಾತನಾಡಬೇಕು ಎಂಬುದು ನಮ್ಮ ದೈನಂದಿನ ಪ್ರಾರ್ಥನೆಯಾಗಿ ಮಾರ್ಪಡಲಿ. ಈ ರೀತಿಯಾಗಿ ನಾವು ಮಾತುಗಳೆಂಬ ಬೀಜಗಳನ್ನು ಬಿತ್ತಿ ಆತ್ಮಗಳನ್ನು ಕೊಯ್ಯಲು ಸಿದ್ಧರಾಗೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಮಾತುಗಳನ್ನು ಹೇಗೆ ಉಪಯೋಗಿಸಬೇಕೆಂಬುದಾಗಿ ನಿನ್ನ ವಚನದಿಂದ ನಾವು ಕಲಿತುಕೊಂಡೆವು ಸ್ವಾಮಿ. ಆ ವಚನದ ಪ್ರಕಾರವಾಗಿ ಸ್ವಾಮಿ ಅಪ್ಪ, ನಿನ್ನ ಮಾರ್ಗವನ್ನು ಅನುಸರಿಸಿ ನಡೀಲಿಕ್ಕೆ ನಮಗೆ ಕೃಪೆಯನ್ನು ತೋರಿಸ್ರಿ. ವಿಶೇಷವಾಗಿ ಯಾರಾದರೂ ಇಕ್ಕಟ್ಟಿನಲ್ಲಿ, ಅನಾರೋಗ್ಯದ ತೊಂದರೆಯಲ್ಲಿ, ಸಮಸ್ಯೆಗಳಲ್ಲಿ ಸಿಕ್ಕಿ ಒದ್ದಾಡುತ್ತಿರೋದಾದರೆ ಯೇಸುವಿನ ನಾಮದಲ್ಲಿ ಈ ಕ್ಷಣವೇ ಅವರ ಜೀವಿತದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ಸಹ ನಮ್ಮ ಜೀವಿತದಲ್ಲಿ ಜೀವವುಳ್ಳ ಮಾತುಗಳನ್ನು ಮಾತಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಗಾಡ್ ಬ್ಲೆಸ್ ಯು ಆಲ್.